ಯಾರು ನೀನು? ಗುರುದೇವ. ತಾವು? ಗುರುದೇವ? ನೀನು ನನ್ನನ್ನು ಗುರುದೇವ ಎಂದು ಏಕೆ ಕರೆಯುತ್ತಿರುವೆ? ಏಕೆಂದರೆ ತಾವು ನನ್ನ ಗುರುದೇವ, ಅದಕ್ಕಾಗಿ. ಆದರೆ ನಾನು ನಿನ್ನನ್ನು ನೋಡುತ್ತಿರುವುದೇ ಇದು ಮೊದಲನೆಯ ಸಲ. ಮೊದಲನೇ ಸಲ ಅಲ್ಲ ಗುರುದೇವ, ಎರಡನೇ ಸಲ. ಸುಳ್ಳು ಹೇಳುತ್ತಿದ್ದೆ. ನಾನು ಇದಕ್ಕೆ ಸುಳ್ಳು ಹೇಳಲಿ? 10 ವರ್ಷದ ಹಿಂದೆ ನಾನು ನಿಮ್ಮ ಶಿಷ್ಯನಾಗಬೇಕೆಂದು ಬಯಸಿ ಬಂದಿದ್ದೆ. ಮತ್ತೆ? ಆದರೆ ತಾವು ನನ್ನ ಕೋರಿಕೆಯನ್ನು ತಿರಸ್ಕರಿಸಿಬಿಟ್ಟರೆ. ಸರಿಯಾದದ್ದನ್ನೇ ಮಾಡಿದ್ದೇನೆ. ನನ್ನ ವಿದ್ಯೆ ಏನಿದ್ದರೂ ಕ್ಷತ್ರಿಯರು ಮತ್ತು ಬ್ರಾಹ್ಮಣರಿಗೆ ಮಾತ್ರ. ಆದರೆ ಯೋಗ್ಯತೆ ಮತ್ತು ಪ್ರತಿಭೆ, ವ್ಯವಸ್ಥೆ ಇದೆಲ್ಲದಕ್ಕಿಂತ ದೊಡ್ಡದು. ತಾವು ಅಂತರಂಗದಲ್ಲಿ ಇದರ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಗುರುದೇವ. ಯಾವ ವ್ಯವಸ್ಥೆಯನ್ನು ಮುರಿಯೋದಕ್ಕಾಗುವುದಿಲ್ಲವೋ ಅಂತಹ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟೇ ಜೀವನವನ್ನು ನಡೆಸುವುದು ಸಾಧ್ಯ. ಆದರೂ ಇಷ್ಟೊಂದು ವಿದ್ಯೆ ನೀನು ಕಲಿತಿದ್ದಾದರೂ ಹೇಗೆ? ಇಷ್ಟೊಂದು ವಿದ್ಯೆ ನನ್ನ ಪ್ರಿಯ ಶಿಷ್ಯ ಅರ್ಜುನನಿಗೂ ತಿಳಿಯದು. ಇದೆಲ್ಲ ತಮ್ಮ ಕೃಪೆ ಗುರುದೇವ. ನಾನು ತಮ್ಮದೊಂದು ಮೂರ್ತಿಯನ್ನು ಮಾಡಿ ಅದರ ಚರಣದಲ್ಲಿ ಅಭ್ಯಾಸವನ್ನು ಮಾಡುತ್ತಿದ್ದೇನೆ. ಗುರುವೇ ಇಲ್ಲದೆ ಇಷ್ಟೊಂದು ವಿದ್ಯೆ, ನೀನು ಧನ್ಯ. ಗುರುದೇವ, ಈ ವನವಾಸಿ ಶಿಷ್ಯನಿಂದ ಗುರು ಕಾಣಿಕೆಯನ್ನು ಕೇಳಿ. ಇರಲಿ ಬಿಡು, ಇದು ನಿನ್ನಿಂದ ಸಾಧ್ಯವಿಲ್ಲ. ಗುರುದೇವ, ಈ ಗುರುದಕ್ಷಿಣೆಯು ನಿನಗೆ ಬಹಳ ದುಃಖವನ್ನುಂಟು ಮಾಡಲಿದೆ. ಪ್ರಾಣದಕ್ಕಿಂತ ಹೆಚ್ಚಿನದೇನು ತೆಗೆದುಕೊಳ್ಳುವುದಿಲ್ಲ ಗುರುದೇವ. ಹಾಗಾದರೆ ಕೇಳು, ನಿನ್ನ ಬಲಗೈಯ ಹೆಬ್ಬೆರಳನ್ನು ನನಗೆ ನೀಡು. ಈಗ ಬರುತ್ತೇನೆ ಗುರುದೇವ. ಗುರುದೇವ, ಈ ನಿಮ್ಮ ಕ್ರೌರ್ಯ ನನಗೆ ಅರ್ಥವಾಗುತ್ತಿಲ್ಲ. ಏಕಲವ್ಯನನ್ನು ಹೆಬ್ಬೆರಳು ಕೊಡುವಂತೆ ಏಕೆ ಕೇಳಿದಿರಿ? ಯಾಕೆಂದರೆ ಇದೇ ಕಾಡು ಮನುಷ್ಯ ಮುಂದೆ ನಿನ್ನ ದಾರಿಯಲ್ಲಿ ಕಂಟಕನಾಗುತ್ತಿದ್ದ. ಕಂಟಕನಾಗಲು ಬಿಡಬೇಕಿತ್ತು. ಆಗ ಅವನನ್ನು ಗೆಲ್ಲಲು ಇನ್ನೂ ಹೆಚ್ಚು ವಿದ್ಯಾಭ್ಯಾಸವನ್ನು ಕಲಿಯುತ್ತಿದ್ದೆ. ಇಲ್ಲ ಅರ್ಜುನ, ಅವನ ಪ್ರತಿಭೆ ಸ್ವಯಂಭೂ. ಅವನ ಮುಂದೆ ನೀನು ನಿಲ್ಲಲಾರೆ. ತಾವು ಇರಬೇಕಾದರೆ? ನಾನು ಇರಬೇಕಾದರೆ ನನ್ನ ಮಿತಿ ಎಂದುವುದನ್ನು ತೋರಿಸಿದ್ದಾನೆ. ಇದೇ ಕಾರಣಕ್ಕಾಗಿ ತಾವು... ನೆನಪಿದೆಯೇ? ಒಂದು ದಿನ ನಾನು ತುಂಬಾ ಸಂತೋಷವಾಗಿದ್ದೆ. ನಿನಗಿಂತ ದೊಡ್ಡ ಬಿಲ್ಗಾರ ಇನ್ಯಾರು ಆಗುವುದಿಲ್ಲ ಎಂದು ಆಶೀರ್ವದಿಸಿದ್ದೆ. ಇಂದು ಆ ಮಾತನ್ನು ಈಡೇರಿಸುತ್ತಿದ್ದೇನೆ. ಆದರೆ ಇದು ಅನ್ಯಾಯ ಗುರುದೇವ. ಅವನಿಗೂ ಮತ್ತು ನನಗೂ. ನಿನಗೆ ಯಾಕೆ? ಏಕೆಂದರೆ ಜಗತ್ತಿನ ಅತಿ ದೊಡ್ಡ ಬಿಲ್ಗಾರನನ್ನು ನಾನು ನನ್ನ ಕಣ್ಣಾರೆ ನೋಡಿಬಿಟ್ಟಿದ್ದೇನೆ. ಮುಂತೆಂದಾದರೂ ಯಾರಾದರೂ ನನ್ನನ್ನ ಜಗತ್ತಿನ ಅತಿ ದೊಡ್ಡ ಬಿಲ್ಗಾರನೆಂದು ಹೇಳಿದಾಗಲೆಲ್ಲ ಏಕಲವ್ಯನ ಬಿಸಿ ರಕ್ತ ತೊಟ್ಟುತ್ತಿರುವ ಅಂಗೈ ನನ್ನನ್ನ ಅಪಹಾಸ್ಯ ಮಾಡುತ್ತದೆ. ಗುರುದೇವ, ಈ ನನ್ನ ಅಪರಾಧ ಪ್ರಜ್ಞೆಯಲ್ಲಿ ನಾನು ಎಂದಿಗೂ ಬಾಳಲಾರೆ. ಈ ಮೂರ್ಖ ಮಾತುಗಳನ್ನು ನಿಲ್ಲಿಸು. ಗುರುದೇವ, ಈಗಲೂ ಕಾಲ ಮಿಂಚಿಲ್ಲ. ಹೋಗಿ ಏಕಲವ್ಯನನ್ನು ತಡೆಯಿರಿ. ನಾನು ಈ ಪಾಪದಲ್ಲಿ ಭಾಗಿಯಾಗಲ್ಲ. ಸುಮ್ಮನಿರೋ. ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಬಿಡು. ನನ್ನ ರಾಜಕೀಯ ಕರ್ತವ್ಯವನ್ನು ಮಾಡಲು ಬಿಡು. ಬೇಡ ಗುರುದೇವ, ಬೇಡ. ಅಲ್ಲಿ ನೋಡು, ಏಕಲವ್ಯ ಬರುತ್ತಿದ್ದಾನೆ. ಇದೋ ಗುರುದೇವ ತಮ್ಮ ಕಾಣಿಕೆ. ಮಿಸ್ಟರ್ ಶರ್ಮಾ, ನಾನು ಇಲ್ಲ ಮಾತಾಡಿ. ಇಲ್ಲ ಪ್ರಿನ್ಸಿಪಲ್ ಸಾಹೇಬ್ ಇನ್ನೂ ಬಂದಿಲ್ಲ. ನೀನು ಹೇಳಿದ್ರಿ ಸಾರಿ.
ಅಯ್ಯೋ ಓದಿ ಅಂದ್ರೆ ನನ್ನ ಮಗ ಮೆರಿಟ್ನಲ್ಲಿ ಮೊದಲು ಬಂದಿದ್ದಾನೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಮೊದಲು ಬರೋದು ಅಂದ್ರೆ ಏನು ಅಲ್ವೇನು? ಹಾಗೇನಾದ್ರು ಆಗಿದ್ರೆ ಈ ಊರಿಗೆ ಸ್ವೀಟ್ಸ್ ಅಂತ ಹೋಗಿ ಯಾಕೆ ಈ ತರ ಚುಚ್ಚು ಮಾತಾಡ್ತಿದ್ದೀರಿ? ಸುತ್ತೇ ಏನ್ ಮಾಡಲಿಲ್ಲ. ನಿಮ್ಮಂತ ಗ್ರೂಪಿಂದ ಪ್ರಿನ್ಸಿಪಲ್ ಆಗಿಬಿಟ್ಟಾಗ ಅದರಿಂದ ಕೆಟ್ಟದೇನಾಯ್ತು? ಕೆಟ್ಟದ್ದು ಪ್ರತಿಯೊಬ್ರು ನನ್ನ ಅಪ್ರಾಮಾಣಿಕ ಮತ್ತು ಅವಕಾಶವಾದ ಅಂತ ತಿಳ್ಕೊಂಡಿದ್ದಾನೆ. ಯಾರ ಮೇಲೂ ನನ್ನ ವಿಶ್ವಾಸನೇ ಇಲ್ಲ. ಏನಾಗಿದೆ ನಿಮಗೆ? ಏನಾಗಿದೆ ನನಗೆ? ಯಾವಾಗ ಮುಖ ಇಳಿ ಬಿಟ್ಟು ಏನಪ್ಪ ಮಾಡೋದು? ನೀವಿಬ್ರು ಸೇರ್ಕೊಂಡು ನನ್ನ ಪ್ರಿನ್ಸಿಪಲ್ ಮಾಡ್ಬಿಟ್ಟು ಎಲ್ಲಿ ಯೂಸ್ ಸಲದನ್ನ ಮಾಡ್ಬಿಟ್ರಿ. ಹೇಳು ಏನಾಗಿದೆ ಅಂತ. ಏನಿಲ್ಲ ಈಗ ಹೇಳ್ತೀಯೋ ಇಲ್ವೋ? ಕೇಳ್ತೀಯ? ಆ ರಾಜ್ಕುಮಾರ್ ಇವತ್ತು ಕಾಲೇಜಿನಲ್ಲಿ ಒಂದು ಹುಡುಗಿ ಮೇಲೆ ಬಲಾತ್ಕಾರ ಮಾಡೋ ಪ್ರಯತ್ನ ಪಟ್ಟಿದ್ದಾನೆ. ಬಲಾತ್ಕಾರ? ಯಾವ ಹುಡುಗಿ ಮೇಲೆ? ಅನುರಾಧಳ ಮೇಲೆ. ಅದು ಎಲ್ಲಿ? ನಮ್ಮ ಕಾಲೇಜಿನಲ್ಲಿ. ಈ ಘಟನೆ ನಡೆದಿದ್ದಲ್ಲಿ ಅದು ನೀನಿರುವಾಗ ಐ ಕಾಂಟ್ ಇಮ್ಯಾಜಿನ್. ಕಾಲೇಜಿಗೆ ಪಾರ್ಕ್ ಇದೆಯಲ್ಲ ಅಲ್ಲೇ ಸಂಜೆ 4 ಗಂಟೆ ಆಗಿತ್ತು. ಕಾಲೇಜಿಂದ ಹುಡುಗರೆಲ್ಲ ಹೊರಟೋಗಿದ್ರು. ನಾನು ಹೊಸದಾಗಿ ಕಸಿ ಮಾಡಿಸಿದ ಗುಲಾಬಿಗಳನ್ನು ನೋಡ್ಕೊಂಡ್ಬರೋಣ ಅಂತ ಹೋಗಿದ್ದೆ. ಆಮೇಲೆ ಲೇಡೀಸ್ ನಿಮ್ ಕಡೆ ಹೋಗ್ತಿದ್ದ ಹಾಗೆ ಹುಡುಗಿಗೆ ಭಯಂಕರ ಕಿರ್ಚಾಟ ಕೇಳಿಸ್ತು. ಹೋಗಿ ನೋಡಿದ್ರೆ ರಾಜ್ಕುಮಾರ್ ಅನುರಾಧಳ ಮೇಲೆ. ಇಷ್ಟೊಂದು ನೀಚತನವೇ? ಆದ್ರೆ ಆ ಹುಡುಗಿ ಅಲ್ಲಿ ಒಬ್ಬಳೇ ಏನ್ ಮಾಡ್ತಿದ್ಲು? ಯಾರಿಗೋ ಕಾಯ್ತಾ ಇತ್ತು ಅಂತ ಯಾರಿಗೋಸ್ಕರ? ಕೇಳಿದ್ರೆ ಹೇಳಿಲ್ಲ. ಬಹುಶಃ ಅವಳ ಪ್ರೇಮಿಗೋಸ್ಕರ ಇರ್ಬೇಕು ಅನ್ಸುತ್ತೆ. ಕಾಯ್ತಾ ಇದ್ದು ಅಂದ್ರೆ ಇದರರ್ಥ ಅವಳನ್ನ ರೇಪ್ ಮಾಡುವಂತ ಅಲ್ಲ ಇದು. ಇದ್ರಲ್ಲಿ ನಿಂದೇನ್ ತಪ್ಪಿದೆ? ನೀನೇನ್ ಮಾಡಕ್ಕಾಗತ್ತೆ? ಇದು ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಟ್ರಾಜಿಡಿ. ಈ ಘಟನೆ ಏಕೈಕ ಸಾಕ್ಷಿ ನಾನು. ನಾಳೆ ನಾನೇ ವಿಚಾರಣೆ ಅಧಿಕಾರಿಗೆ ಕೂತ್ಕೋಬೇಕಾಗುತ್ತೆ. ಆದ್ರೆ ನಿಜ ಹೇಳಿದ್ರೆ ಅರ್ಥ ಗೊತ್ತಿದೆ ತಾನೆ? ಮಾತಾಡ್ಬೇಡ. ನೀನಿಂದಾಗಿ ರಾಜ್ಕುಮಾರ್ ಕಾಲೇಜ್ನಲ್ಲಿದ್ದಾನೆ. ಆಗ ಪ್ರೆಸಿಡೆಂಟ್ ನಿಮ್ನ ಕೆಲಸದಿಂದ ತೆಗೆದುಬಿಡ್ತಾನೆ. ತೆಗೀಲಿ ಬಿಡು. ತೆಗೀಲಿ. ಕೆಲಸ ನನ್ಗೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದ್ರಿಂದ ಯದು ಅಣ್ಣ ಸರಿಯಾಗಿ ಹೇಳ್ತಾ ಇದ್ದಾರೆ. ನೀನು ಮಾತಾಡ್ಬೇಡ. ಬಲಾತ್ಕಾರದ ವಿಚಾರ ತಿಳಿದು ಕೆಂಡ ಮಾಡಲಾಗ್ತಾ ಅನ್ಕೊಂಡಿದ್ದೆ. ರಾಜ್ಕುಮಾರ್ಗೆ ಅತ್ಯಂತ ಉಗ್ರವಾದ ಶಿಕ್ಷೆ ಕೊಡಿಸ್ಬೇಕು ಅಂತ ನನ್ನನ್ನು ಒತ್ತಾಯಿಸ್ತಿ ಅನ್ಕೊಂಡಿದ್ದೆ. ಆದ್ರೆ ನೀನು ಅದಕ್ಕೆ ತಬ್ಬಿರುವಾಗಿದ್ಯಾ. ಯಾಕೆ? ನಿನ್ನ ಅನುಕೂಲಗಳು ಸಂವೇದನೆ ಸಾಯಿಸ್ಬಿಟ್ವೆ. ಕೆಲಸ ಹೋಗುದ್ರ ಅರ್ಥ ಗೊತ್ತಿದೆ ತಾನೆ? ಗೊತ್ತಿದೆ. ಕೆಲಸ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದ್ರಿಂದ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಯೋಚನೆ ಮಾಡಿ. ಕಾಲೇಜಿನಲ್ಲಿ ಇಂಥ ದೊಡ್ಡ ಘಟನೆ ನಡೆದಿದೆ. ನನಗೆ ಇನ್ಫಾರ್ಮ್ ಮಾಡಬೇಕು ಅಂತ ಮನಸ್ಸಿದೆ. ಇವ್ರಿನೇ ನಿಮ್ ಕಡೆನೆ ಬರ್ತಿದ್ರು. ನೀವು ಕಾಲೇಜಿನಿಂದ ನೇರವಾಗಿ ನಮ್ಮನೆಗೆ ಬರಬೇಕಿತ್ತು. ಓ ಪಾಪ ನಿಮ್ಗೆ ಪುರ್ಸೋತಿತ್ತು. ನೀವು ಆ ಹುಡುಗಿ ಕಡೆಯಿಂದ ರಿಪೋರ್ಟ್ ಬರ್ಸೋದ್ರಲ್ಲೇ ಮುಖ್ಯರಾಗಿದ್ದೀರಿ. ಹುಡುಗಿ ಸ್ವತಃ ತಾನೇ ಬರೆದು ಹಾಗೆ ತಿಳಿಸಿ ಹೇಳೋದು ನಿಮ್ಮ ಕರ್ತವ್ಯ ಕೂಡ ಆಗಿತ್ತಲ್ಲ. ನಿಮ್ಮ ಮಗಳ ಮೇಲೆ ಒಂದು ವೇಳೆ ಅತ್ಯಾಚಾರದ ಪ್ರಯತ್ನ ಆಗಿದೆ, ನೀವು ಸುಮ್ಮನೆ ಇರ್ತಿದ್ರೇನೋ? ಮಿಸ್ಟರ್ ಅರವಿಂದ್, ಇಲ್ಲ, ನೀವು ಹೋಗೋದು. ನೀವು ಆ ಹುಡುಗಿಯ ಪರವಾಗಿ ಮಾತಾಡ್ತಾ ಇದ್ದೀರಾ ಅಂತ ಸ್ಪಷ್ಟವೇ ಇದೆ. ನೀವೇನು ಬೇಕಾದ್ರೆ ತಿಳ್ಕೊಳ್ಳಿ. ಹಾಗಿದ್ರೆ ನೀವು ರಾಜ್ಕುಮಾರ್ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತವಾಗಿ ತೆಗೆದುಕೊಳ್ಳದೆ ಹೋದ್ರೆ ಹುಡುಗರು ಅಂತ ನನ್ನ ಹರಿದು ತಿಂದು ಬಿಡ್ತಾರೆ. ಹಾಗೆಲ್ಲ ಮಿಸ್ಟರ್ ಅರವಿಂದ್, ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ರಾಜ್ಕುಮಾರ್ನ ಬಿಡಿ, ನಾನು ಮಂತ್ರಿ ಕೂಡ ಆಗ್ಬೇಕಾಗಿದೆ. ಹಾಗಾದ್ರೆ ಏನು ಹೇಳಬೇಕು ಇಷ್ಟ ಕೊಡ್ತೀವಿ? ಹುಡುಗನಿಗೆ ಕಳಂಕ ಬರದಾಗೆ ಕಾಪಾಡಬೇಕು, ಹಾಗೂ ನನ್ನ ಮಂತ್ರಿ ಕೂಡ ಆಗಬೇಕು. ಆದ್ರಿಂದ ರಿಪೋರ್ಟ್ ಬದಲಾಯಿಸಬೇಕು. ನಾನು ರಿಪೋರ್ಟ್ ಅನ್ನು ಬದಲಾಯಿಸೋದಿಲ್ಲ. ಮಿಸ್ಟರ್ ಅರವಿಂದ್, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಏನ್ ಸತ್ಯವೋ ಅದನ್ನ ಬದಲಾಯಿಸ್ತಾ ಹೋದ್ರೆ ನನ್ನ ಮಂತ್ರಿ ಕೂಡ ಆಗಲ್ಲ, ರಾಜಕೀಯ ಭವಿಷ್ಯ ಎಲ್ಲ ಹಾಳಾಗುತ್ತೆ. ಸರಿ, ನಾನು ಹೋಗ್ತೀನಿ. ಬೇಗ ತೀರ್ಮಾನ ಮಾಡಿ, ನಾನು ಮತ್ತೆ ಸಿಗ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಕೊನೆಗೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ತಂದ್ಕೊಂಡ್ಬಿಟ್ರಿ. ಅವ್ರ ಅಪ್ಪನ ಜೈಲಿಗೆ ಕಳ್ಸೋದಕ್ಕಾಗಲ್ಲ. ಕೆಲಸ ಕಿತ್ಕೊಳ್ಳಿ. ಕೆಲಸ ಹೋಗುದ್ರ ಅರ್ಥ ಗೊತ್ತಿದೆ ತಾನೆ? ಹೌದು, ಗೊತ್ತಿದೆ. ಇನ್ನ ಈ ಬಂಗ್ಲೆನ ಕಿತ್ಕೊಳ್ತಾರೆ, ಈ ಟೆಲಿಫೋನ್ ಕಟ್ಟಾಗುತ್ತೆ, ಬಿಟ್ಟು ಯಾರು ಕರೆದು ಇರೋದಿಲ್ಲ. ನಿನ್ನ ಪ್ರಿನ್ಸಿಪಾಲ್ ಹೆಂಡತಿ ಅಂತ ಜನ ಕರೆಯೋದಿಲ್ಲ.
ಆದ್ರೆ ಇವತ್ತು ನೀನ್ ಏನ್ ಹೇಳ್ತೀವೋ ಅದನ್ನ ನಾನು ಕೇಳೋದಿಲ್ಲ. ನೀನು ಇಷ್ಟೊತ್ತಲ್ಲಿ ಹೌದು ಬರುವಾಗತ್ತೆ ನಾನು ತಿಳ್ಕೋಬೇಕಾಗಿತ್ತು. ಏನು ನೀವು ಖಂಡಿತವಾಗ್ಲೂ ಆಕ್ಷನ್ ತಗೊಳ್ತೀರೋ ಅಥವಾ ಇಲ್ವಾ? ಆಕ್ಷನ್ ಖಂಡಿತ ತೋರ್ಸ್ಕೊಡ್ತೀಯಾ? ಹಾಗೆ ಬಯಸ್ತಾ ಇದ್ದಿದ್ರೆ ನನ್ನ ರಿಪೋರ್ಟ್ ಯಾಕೆ ಮಾಡ್ತಿದ್ದೆ? ನಿಮ್ಮ ತಂದೆ ತಾಯಿಗಳಿಗೆ ವಿಷಯ ತಿಳಿಸಿದೇನು? ಹೌದು, ಏನ್ ಹೇಳ್ತಾರೆ ಅವರು? ಸುಮ್ಮನೆ ಕೂತ್ಕೋ ಕಾಲೇಜ್ ಬಿಟ್ಬಿಡು ಅಂತ ಹೇಳ್ತಾರೆ. ಪಾಪ ಹೆದರ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರು ಹೆದರೋದು ಸಹಜ ತಾನೆ. ಯೋಚನೆ ಏನಂದ್ರೆ ನಾಳೆ ಪೇಪರ್ನವ್ರಿಗೆಲ್ಲ ವಿಷಯ ಗೊತ್ತಾಗುತ್ತೆ ಅಂತ. ಅವರು ಅದಕ್ಕೆಲ್ಲ ಮಸಾಲೆ ಹಚ್ಚಿ ಸುದ್ದಿಯನ್ನು ಮುದ್ರಿಸ್ತಾರೆ. ಏನು ನಡೆದಿಲ್ಲ ಅದಕ್ಕೆ ನನ್ನ ತಲೆ ಕಟ್ತಾರೆ. ಹಾಗಾದ್ರೆ ನಿಮ್ಗೆ ಏನ್ ಬೇಕಾಗಿದೆ? ಆಕ್ಷನ್. ಅಪ್ಪ ಅಮ್ಮನ ಇಷ್ಟು ವಿರುದ್ಧವಾಗಿ ಹೌದು, ನನ್ನ ಇಷ್ಟ ವಿರುದ್ಧವಾಗ್ಬಾರ್ದು. ಏನ್ ಮಾಡ್ಲಿ? ಒಬ್ಬಳೆ ಹೋರಾಡ್ತೇನು? ನೀವು ಬೆಂಬಲ ಕೊಡೋದಿಲ್ವೇ? ಏನು ಹೇಳಿ ಸರ್, ನೀವು ಬೆಂಬಲ ಕೊಡೋದಿಲ್ವೇನು? ನಾನು ಯಾಕೆ ಕೊಡ್ಬೇಕು? ಖಂಡಿತ ಕೊಡ್ತೀನಿ. ನಮ್ಮ ತಂದೆಯವರಿಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ಯಾ? ಯಾರು? ಇನ್ಯಾರು? ರಾಜ್ಕುಮಾರ್ ಮತ್ತೆ ಅವನ ಜೊತೆಗಾರರು. ಏನಂತ ಬೆದರಿಕೆ ಹಾಕ್ತಿದ್ದಾರೆ? ನನ್ನ ಹಿಂದೆ ಗೂಂಡಾಗಳನ್ನು ಬಿಡೋ ಬೆದರಿಕೆ, ನಮ್ಮ ತಂದೆನ ಕೊಲ್ಸೋ ಬೆದರಿಕೆ. ಹಾಗಾದ್ರೆ ನೀವು ಯಾಕೆ ಪೊಲೀಸರಿಗೆ ರಿಪೋರ್ಟ್ ಮಾಡಬಾರ್ದು? ನಮ್ಮ ತಂದೆ ತಾಯಿಗೆ ಈ ವಿಷಯನೇ ಮುಂದುವರ್ಸೋದು ಇಷ್ಟ ಇದ್ದಿದ್ದಾಗ ರಿಪೋರ್ಟ್ ಏನ್ ಮಾಡೋದು? ಹಾಗೂ ನಾನೇನಾದ್ರೂ ರಿಪೋರ್ಟ್ ಮಾಡ್ಲೇಬೇಕು ಅಂತ ಒತ್ತಾಯ ಮಾಡಿದ್ರೆ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಇಷ್ಟು ಮೇಲೂ ರಿಪೋರ್ಟ್ ಮಾಡ್ಬೇಕು ಅಂತೀಯಾ? ಹೌದು, ರಿಪೋರ್ಟ್ ಮಾಡ್ಲೇಬೇಕು. ಸರಿ, ಹಾಗಾದ್ರೆ ನಾನು ನಾಳೆ ರಾಜ್ಕುಮಾರನ್ನ ಕಾಲೇಜಿನ ರೆಸ್ಟ್ರಿಕ್ಟ್ ಮಾಡ್ತಿದ್ದೀವಿ. ಏನಾದ್ರೂ ಆಗ್ಲಿ ಸರ್, ಈ ಸಲ ರಾಜ್ಕುಮಾರ್ ತಪ್ಪಿಸ್ಕೊಳ್ಕೂಡ್ದು. ನಾನೇನು ಅವ್ನು ಇಟ್ಕೊಂಡವಳ ಅಥವಾ ಅವರಪ್ಪ ನಾಸ್ತಿನ? ಇವಾಗ ಹೆಸರು ಕೆಟ್ಟ ಮೇಲೆ ನಿನ್ನನ್ನು ಯಾರು ಸ್ವೀಕರಿಸ್ತಾರೆ? ಎಲ್ಲಾ ಗಂಡಸರು ನಾಮರ್ದಾರ ಆಗ್ಬಿಟ್ಟಿಲ್ಲ ಸರ್. ನನ್ನ ಪ್ರೀತಿಸೋರು ಯಾರೋ ಇದ್ದಾರೆ. ಅವರ ಪ್ರೀತಿಯೇ ನನಗೆ ಹೋರಾಡೋ ಶಕ್ತಿ ತಂದ್ಕೊಡುತ್ತೆ. ಯಾರು ಅವನು? ಅವನೇ. ಆ ಹೊತ್ತು ನನ್ನ ಪಾರ್ಕ್ನಲ್ಲಿ ಯಾರಿಗೋ ಕಾಯ್ತಾ ಇದ್ರಲ್ಲ. ಹಾಗಾದ್ರೆ ಯಾಕೆ ಬರ್ಲಿಲ್ಲ? ಬರೋದಕ್ಕಾಗ್ಲಿಲ್ಲ. ದಿಢೀರಂತ ನಗರದಿಂದ ಹೊರಗಡೆ ಹೋಗ್ಬೇಕಾಗ್ ಬಂತು. ಅವನು ಒಂದ್ ವೇಳೆ ಇಲ್ಲಿ ಬಂದಿದ್ರೆ ಬಂದಿದ್ರೆ ಅವನು ಹೊಟ್ಟೆ ಕಳ್ಳಂಗಿತ್ತು ಆಚೆ ಹಾಕ್ತಾ ಇದ್ದ. ಅವನ ಹೆಸರು ನೀನು ಯಾಕೆ ಹೇಳ್ತಾ ಇಲ್ಲ? ಆ ಹೆಸರು ನಿಮಗೇನ್ ಪ್ರಯೋಜನಕ್ಕೆ ಬರಲ್ಲ ಬಿಡಿ. ಅಂದ್ರೆ ಇದರ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿದ್ದೇನು? ಹೌದು, ಮಾಡಿದ್ದೀವಿ. ಸರಿ, ಹಾಗಾದ್ರೆ ನಾನು ಖಂಡಿತವಾಗಿ ನಾನು ರಾಜ್ಕುಮಾರನ್ನ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ನೀವು ಎಲ್ಲ ಪರಿಣಾಮಗಳ ಲೆಕ್ಕಾಚಾರ ಹಾಕಿದ್ದೀರೋ ಇಲ್ಲವೋ? ಅಂದ್ರೆ ಅವನನ್ನ ನಾನು ರೆಸ್ಟ್ರಿಕ್ಟ್ ಮಾಡಲ್ಲ ಅಂತ ಯೋಚನೆ ಮಾಡ್ತಿದ್ದೇನೆ. ಯಾಕೆ ಅಂದ್ರೆ ನೀವು ಆಡೋದು ಬಹಳ, ಏನು ಮಾಡೋದಿಲ್ಲ. ಯಾಕೆ? ನನ್ನ ನಂಬಿಕೆ ಹೇಳಿದ್ರು. ನಾನೇ ನಿನಗೆ ರಿಪೋರ್ಟ್ ಬರೆಸಲಿಲ್ವೇನು? ವಿರೋಧ ಮಾಡ್ಲಿಕ್ಕೆ ನಾನೇ ಹೇಳಿರ್ಲಿಲ್ವೇನು? ಹೇಳಿದ್ರಲ್ಲ, ನನಗೆ ಸ್ವಲ್ಪ ಆಶ್ಚರ್ಯವೂ ಆಯ್ತು. ಆಶ್ಚರ್ಯ ಯಾಕೆ? ಯಾಕೆ ಅಂದ್ರೆ 3 ವರ್ಷದ ಹಿಂದೆ ಚಂದು ಹತ್ರನೂ ಇದೇ ತರ ಹೇಳಿದ್ರಿ. ಚಂದುಗೆ ನಿಮ್ ಒಂದೊಂದು ಮಾತು ವೇದವಾಕ್ಯ ಆಗಿತ್ತು. ಅಷ್ಟೊಂದು ನಂಬಿಕೆ. ಆದ್ರೆ ಏನಾಯ್ತು? ನಾನು ಚಂದು ಹತ್ರ ಏನನ್ನು ಹೇಳಿರ್ಲಿಲ್ಲ. ಸುಳ್ಳು ಹೇಳ್ತಾ ಇದ್ದೀರಿ ನೀವು. ಚಂದುಗೆ ನೀವು ಬೆಂಬಲ ಕೊಡ್ತೀನಿ ಅಂತ ಆಶ್ವಾಸನೆ ನೀಡಿದ್ರಿ. ನಿಮ್ ಸಾಮರ್ಥ್ಯದ ಮೇಲೆ ಅವ್ನು ಹೋರಾಡ್ದ. ಆದ್ರೆ ಹೊಡೆದಾಟ ಆಯ್ತು. ಅವನ್ನ ಕಾಲೇಜಿನಲ್ಲೇ ತಟ್ಟು ಹಾಕ್ಲಾಯ್ತು. ಅದಕ್ಕೆ ಪ್ರತಿಯಾಗಿ ನಿಮಗೆ ಪ್ರಿನ್ಸಿಪಲ್ ಗಿರಿ ಸಿಕ್ತಲ್ಲ. ಸುಳ್ಳು ಆರೋಪ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಿಲ್ವೇ? ಪ್ರೆಸಿಡೆಂಟ್ ಅಂತೂ ಚಂದನ ಕೇಸನ್ನ ಸಜ್ಜಗೊಳಿಸ್ಬೇಕಂತಿದ್ದ, ಆದ್ರೆ ನಾನು ಅವರನ್ನು ಉಳಿಸಿದೆ. ನೀವು ಸಮಯಕ್ಕೆ ತಕ್ಕಂಗೆ ಬದಲಾಗಿದ್ದೀರಿ. ಇದು ಪ್ರತಿಯೊಬ್ಬ ಹುಡುಗನಿಗೂ ಗೊತ್ತಿದೆ. ಅಂದ್ರೆ ನಿಮಗೆ ನನ್ನ ನಂಬಿಕೆ ಇಲ್ಲ. ನಂಬಿಕೆ ಇಡಬೇಕು ಅಂತ ಇಷ್ಟ ಸರ್, ಆದ್ರೆ ಮನಸ್ಸು ತುಂಬಾ ಹೆದರುತ್ತೆ. ಒಂದ್ ವೇಳೆ ನೀವೇನಾದ್ರೂ ಬದಲಾಗ್ಬಿಟ್ರೆ ನಾನು ಎಲ್ಲಿಗೂ ಆಗ್ದಂಗೆ ಆಗ್ಬಿಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡೋದಿಲ್ಲ. ನಾನು ಕೆಲಸ ಹೋದ್ರು ಸರಿ, ನಾನು ನಿನ್ನ ಬೆಂಬಲ ನಿಲ್ತೀನಿ. ಹೌದು ಸರ್, ನಾನು ರಾಜ್ಕುಮಾರ್ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ. ಎಸ್ ಸರ್, ಮೈ ಡಿಸಿಷನ್ ಫೈನಲ್ ಸರ್. ಕಾನ್ ಚೇಂಜ್. ಏನಂದ್ರಿ? ರಿಪೋರ್ಟ್ ಅನ್ನ ಅನುರಾಧ ಮುಂದೆ ಹರಿದಾಕ್ಬಿಟ್ಟೆ. ಅಂದ್ರೆ ಅನುರಾಧ ಇಲ್ಲಿಲ್ಲ ಅಂತ ನಿಮ್ಗೆ ಗೊತ್ತು. ಏನಂದ್ರೆ ಅವ್ರ ತಂದೆ ನಿಮ್ಮ ಹತ್ರ ಕೂತಿದ್ದಾರ. ಏನು? ನೀವು ಪೊಲೀಸ್ ರಿಪೋರ್ಟ್ ಮಾಡ್ತಾ ಇದ್ದೀರಾ? 15,000 ರೂಪಾಯಿ ಹಗರಣ ವಿಷಯ ಅಲ್ಲ ತಾವೇ? ಓಕೆ ಸರ್, ಓಕೆ. ಎಸ್ ಸರ್. ಪ್ರೆಸಿಡೆಂಟ್ ಸಾಹೇಬ್ರು ಏನು ಹೇಳ್ತಿದ್ರು? ಯಾಕೆಷ್ಟು ಗಾಬರಿ ಆಗ್ತೀರಿ? ಅಂತ ವಿಶೇಷವಾದ ಬೇರೆ ಕಾಲೇಜಿನ ಪೇರ್ಕು 15,000 ರೂಪಾಯಿ
ಗುರು ಮಾಡಿದ್ದು. ಹೀಗೆ ಅದಕ್ಕೆ ಪೊಲೀಸ್ ಇದ್ದೇನೆ. ಆದ್ರೆ ನೀವೇ ಕಳ್ತನ ಮಾಡಿರೋ ತರ ಗಾಬರಿ ಆಗಿದ್ದೀರಿ. ಎಷ್ಟಾಗಲಿ ಕಾಲೇಜಲ್ಲಿ ವಿಷಯ ತಾನೆ. ಅನುರಾಧ, ನೀನು ರಿಪೋರ್ಟ್ ಮಾಡೋದು ನಿಮ್ಮ ತಂದೆಗೆ ಇಷ್ಟ ಇಲ್ಲ. ಪ್ರಶ್ನೆ ಇರೋದು ತಂದೆಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದಲ್ಲ, ನೀವೇನ್ ಇಷ್ಟಪಡ್ತಿದ್ದೀರಿ. ಅನುರಾಧ, ಮಾತು ಬೆಳೆಸೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ನಾನು ನಿಮ್ಮನ್ನ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ, ನೀವು ನನಗೆ ಬೆಂಬಲ ಕೊಡ್ತೀರೋ ಇಲ್ವೋ, ನನ್ನ ಪರವಾಗಿ ನಾಳೆ ಮಾತಾಡ್ತೀರೋ ಇಲ್ವೋ. ನಿಮ್ಮ ತಂದೆ ಗಮನ ಇಟ್ಕೊಂಡ್ರೆ ಬಹುಶಃ ನಾನು ನಿನಗೆ ಬೆಂಬಲ ಕೊಡೋದಕ್ಕಾಗಲ್ಲ ಅಂತ ಕಾಣಿಸ್ತು. ನಿಮ್ಮ ಕೆಲಸನ ಗಮನದಲ್ಲಿ ಇಟ್ಕೊಂಡು ಬೆಂಬಲ ಕೊಡೋಕ್ಕಾಗಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ಚಂದು ಸರಿಯಾಗಿ ಹೇಳ್ತಿದ್ದ ಸರ್. ಏನಂತ ಹೇಳ್ತಿದ್ದ? ಅವನು ನಿಮ್ಮನ್ನ ದೊಡ್ಡ ದೊಡ್ಡ ಅರ್ಥವಿಲ್ಲದ ಶಬ್ದಗಳನ್ನು ಕೂಡ ನಪುಂಸಕ ಬುದ್ಧಿಜೀವಿ ಅಂತ ಹೇಳ್ತಾ ಇದ್ದ. ನಿಜವಾಗ್ಲು ನನ್ನ ಎಲ್ಲಿಗೂ ಸರಿದೋಡ್ ಮಾಡ್ಬಿಟ್ಟಿ, ನನ್ ಎಲ್ಲ ಕ್ರಮಗಳು ನಾಶವಾಗೋದು. ಏನಾಗಿದೆ ನಿಮಗೆ? ಆತ್ಮಜ್ಞಾನ ಆತ್ಮಜ್ಞಾನ ಬೋಧಿಸತ್ವನಿಂದ ಉಪದೇಶ. ಯಾಕೆ ಸರಿಯಾಗಿ ಏನು ಹೇಳ್ತಾ ಇಲ್ಲ? ಹೇಳ್ತಾ ಇದೀನಲ್ಲ, ನನಗೆ ಆತ್ಮಜ್ಞಾನ ಉಂಟಾಗಿದೆ. ನಾನು ಕ್ಷುದ್ರನಾಗುತ್ತಿದ್ದೇನೆ. ಆತ್ಮಜ್ಞಾನ ಕೊಳೆತು ಹೋಗುವ ಹಿಟ್ಟಿನಲ್ಲಿ ವಿಲ ವಿಲ ಒದ್ದಾಡುತ್ತಿರುವ ಕ್ರಿಮಿಯಾಗಿ ಬಿಟ್ಟಿರುವ ಆತ್ಮಜ್ಞಾನ. ಪ್ರೆಸಿಡೆಂಟ್ ಫೋನ್ ಒಂದು ಚಿತ್ರಣ ತೋರಿಸ್ಕೊಡ್ತು. ಒಪ್ಪಂದದ ಊರಿನಲ್ಲಿ ಒಂದು 50 ಸಲ ನೇತಾಡ್ತಿರೋ ನಾನು ಇನ್ನೊಬ್ಬರ ಮುಖವನ್ನು ಚಿತ್ರಿಸುವ ಪ್ರಯತ್ನದಲ್ಲಿ ಸ್ವತಃ ನಾನೇ ಬೆತ್ತಲೆ ಆಗ್ಬಿಟ್ಟಿದ್ದೀನಿ. ಲೀಲಾ, ಇದ್ದಕ್ಕಿದ್ದಂಗೆ ಏನಾಯ್ತು ನಿಮಗೆ? ನನಗೆ ಏನಾಗೋದಕ್ಕೆ ಸಾಧ್ಯ? ನೋಡು ನೋಡು, ಈ ಚರ್ಮ ಗೇಂಡ ಮಕ್ಕಳ ಚರ್ಮದ ಹಾಗೆ ಇದು ದಪ್ಪಾಗಿದೆ ಅಂತ. ಆಳು ಮನೆಯ ಇಟ್ಟಿಗೆ ಮಣ್ಣು ಎಲ್ಲ ಬೀಳುತ್ತೆ ಅಂತ ಗೊತ್ತಿದೆ. ಇಷ್ಟಾದ್ರೂ ಕಣ್ಣು ಮುಚ್ಕೊಂಡು ನನ್ನ ಅನ್ನ ತಿಂತಾಗಿದೆ. ಕೇಳಿಸ್ಕೊಳ್ತೀಯಾ? ಆ ಪ್ರೆಸಿಡೆಂಟ್ ಏನ್ ಹೇಳೋದು ಕೇಳಿಸ್ಕೊಳ್ಳೋ ಸಾಮರ್ಥ್ಯ ನಿನ್ಗಿದ್ಯಾ? ಮಿಸ್ಟರ್ ಅರವಿಂದ್, ನಿಮ್ಮ ಮೇಲೆ 15,000 ಗುಳು ಮಾಡಿದ ಆರೋಪ ಇದೆ. ಗುಳು ಮಾಡಿದ್ದು? ಹೌದು, ಗ್ರಾಂಟಿನ 15,000 ಗುಳು ಮಾಡಿದವ. ನೆನ್ನೆವರೆಗೂ ಎಲ್ಲವೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಎಲ್ಲವೂ ಅಂಡರ್ಸ್ಟ್ಯಾಂಡ್ಮೆಂಟ್ ಇತ್ತು. ಆದರೆ ನಾನು ವಿರೋಧ ಮಾಡಿಕೊಡಲೇ ಹಣ ಗುಳು ಮಾಡಿದಂತಾಗುತ್ತೆ. ಎಂತ ಅಡ್ಜಸ್ಟ್ಮೆಂಟ್, ಎಂತ ಅಂಡರ್ಸ್ಟ್ಯಾಂಡಿಂಗ್, ಕೊನೆಗೇನು? ಆ ನೀಚ ಮನುಷ್ಯ ಅಂಗಡಿಗಾರ 20 ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾನೆ. ಸಾಲದಕ್ಕೆ ಲೇವಾದೇವಿ ವ್ಯಾಪಾರ ಮಾಡ್ತಾನೆ. ಈ ದಂಧೆ ಎಷ್ಟೋ ವರ್ಷಗಳಿಂದ ನಡ್ತಾ ಇದೆ. ಆದರೆ ಯಾವತ್ತೂ ಹೀಗಾಗಿರ್ಲಿಲ್ಲ. ಅಂದ್ರೆ ನೀವು ಕೂಡ? ಹೌದು ಹೌದು, ನಾನು ಕೂಡ. ಮೋರಿಗೆ ಬಿದ್ದ ಮೇಲೆ ಕೆಟ್ಟ ವಾಸನೆ ತಪ್ಪಿಸ್ಕೊಳ್ಳೋಕ್ಕಾಗುತ್ತೇನು? ಕಳೆದ ವಾರ ಫರ್ನಿಚರ್ ಹೆಸರಲ್ಲಿ ನಾನು 15,000 ಗ್ರಾಂಟಿನ ಹಣ ತಗೊಂಡಿದ್ದೆ. ನಾಳೆ ಕೊಡ್ತಾ ಇದ್ದೆ. ಆದರೆ ಈಗ ಈ ಘಟನೆ ಆಯಿತು, ನಾನು ವಿರೋಧಿಸಿದೆ. ಈಗ ನಾನು 15,000 ಗುಳು ಮಾಡಿದಂತಾಗ ಇಷ್ಟೊಂದು ನೀಚತೆ? ಏನು ಮಾಡಲಿಲ್ಲ. ಅವನು ನನ್ನ ನಾಲಿಗೆಯನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ. ನಾಳೆ ಪೊಲೀಸರ ಕಸ್ಟಡಿಗೆ ಹೋದ ಮೇಲೆ ಈ ಸೂಳೆ ಮಗನ ಮಗ ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟ ಅಂತ ನಾನು ಗಂಟಲು ಹರಿದುಕೊಂಡು ಕೂಗಿದರು. ಯಾರು ನನ್ನ ಮಾತನ್ನು ನಂಬ್ತಾರೆ? ಕೊನೆಗೆ ಈ ಹುಡುಗಿ ಕಥೆ ಏನಾಗ್ಬೋದು? ಇನ್ನೇನಾಗುತ್ತೆ? ನ್ಯಾಯಾಲಯಕ್ಕೆ ಗೊತ್ತ ಮೇಲೆ ಅವಳು ತಾನೆ ಏನ್ ಮಾಡ್ತಾಳೆ? ಏನಂದ್ರಿ? ಆಕ್ಸಿಡೆಂಟ್? ಏನು? ನಮ್ಮ ಕಾಲೇಜಿನ ಹುಡುಗಿ ಟ್ರೆಕ್ಕಿಂಗ್ ಕಡೆ ಸಿಗಾಕೊಂಡೆ. ಏನು ಅವಳ ಹೆಸರು? ಏನಂದ್ರಿ? ಅನುರಾಧ. ಅನುರಾಧ? ಅನುರಾಧ? ಹೌದು, ಸತ್ತೋದ್ಲು. ನನ್ನ ಹೇಳಿ ತಲೆ ಅವಳು ಸಾಯಿಸ್ಬಿಡ್ತಿರ್ಲಿಲ್ಲ. ಅವಳ ವಿರೋಧ ಮಾರಾಟವಾಗಲಿಲ್ಲ. ಅವಳನ್ನ ಯಾರು ಕೊಂಡ್ಕೊಳ್ಳೋಕ್ಕೂ ಆಗ್ಲಿಲ್ಲ. ಅವಳು ಹೋಗ್ತಾ ಹೋಗ್ತಾ ನನ್ನ ಮೇಲೆ ಉಗುಳಿ ಹೋಗ್ಬಿಟ್ಟು ಅವಳು ಹೋಗ್ತಾ ಹೋಗ್ತಾ ನನ್ನ ಮೇಲೆ ಉಗುಳಿ ಹೋಗ್ಬಿಟ್ಟು ಲೀಲಾ. ಅಯ್ಯೋ, ಏನ್ ಮಾಡ್ತಾ ಇದೀಯಾ? ರಾಜೀನಾಮೆ ಬರೀತಾ ಇದೀಯಾ? ನಿನ್ನ
ನಾನೇ ಹೋಗಿದ್ದೆ. ಯಾಕೆ ರಾಜೀನಾಮೆ ಬರೀತಾ ಇದೀಯಾ? ಗೊತ್ತಿದೆಯಾ ಅಂತ ಕೇಳ್ತಿದ್ಯಾ? ಇಂಥ ಮನಸ್ಥಿತಿ ಕೆಲಸ ಮಾಡೋದಕ್ಕಾಗತ್ತೇನು? ಹಾಗಾದ್ರೆ ಏನ್ ಮಾಡ್ತೀಯಾ? ಯೋಚನೆ ಮಾಡಿಲ್ಲ. ಹೊರಡಿಸಿ ನಿನ್ ರಾಜೀನಾಮೆಯನ್ನ. ನೀನು ಹೀಗೆ ಹೇಳ್ತಿದ್ಯಾ? ಯಾಕಂದ್ರೆ ಆ ಹುಡುಗಿ ಆತ್ಮಹತ್ಯೆಗೆ ನೀನು ಪೂರ್ತಿ ಜವಾಬ್ದಾರನಲ್ಲ. ಹಾಗಾದ್ರೆ ಯಾರು? 3 ಜನ, ಪ್ರೆಸಿಡೆಂಟ್, ಹುಡುಗಿಯ ತಂದೆ ಮತ್ತು ನೀನು. ಆದ್ರೆ ನೇರವಾಗಿ ಕೈ ಕೊಟ್ಟಿದ್ದು ನಾನ್ ತಾನೆ. ಇದರಿಂದ ಏನಾಗುತ್ತೆ? ಪ್ರೆಸಿಡೆಂಟ್ ನಿನಗೆ ಪೊಲೀಸರ ಧಮಕಿ ಹಾಕದೆ ಹೋಗಿದ್ರೆ ನೀನು ಈ ತೀರ್ಮಾನವನ್ನು ಬದಲಾಯಿಸ್ತಾ ಇದ್ದೀಯ. ಅನುರಾಧರ ಅಪ್ಪ ತನ್ನ ವಿರೋಧವನ್ನು ಕೇವಲ 50,000 ರೂಪಾಯಿಗೆ ಮಾರಿಬಿಟ್ಟಿದ್ದ. ಏನು? ಕೇವಲ 50,000 ರೂಪಾಯಿಗೆ. ಹಾಗಾಗಿ ವ್ಯರ್ಥವಾಗಿ ಎಲ್ಲ ಆರೋಪವನ್ನು ನಿನ್ನ ಮನೆಗೆ ನಡೆಸಿಕೊಟ್ಟಿದ್ದೆ. ಆದರೆ ನನ್ನ ಆತ್ಮಹತ್ಯೆ ಹೇಳ್ಬೇಕಲ್ಲ. ಆತ್ಮ ಹೇಗಿರುತ್ತೆ? ಕೇವಲ ಶರೀರ ಮಾತ್ರ ಸತ್ಯ. ಆತ್ಮ ಗೀತ್ಮ ಎಲ್ಲ ಪೊಗರೆ. ಗೊತ್ತಿದೆಯೇನೋ ನನ್ನ ವಿಧವಾ ಪತ್ನಿ? ಏನಾಯ್ತು ಆಕೆಗೆ? ಏನೂ ಇಲ್ಲ. ಯಾವುದೋ ಒಂದು ಸಣ್ಣ ನೌಕರಿ ಮಾಡಿಕೊಂಡು ಹೊಟ್ಟೆ ಹೊರಿತಾ ಇದ್ದಾಳೆ, ಮಗಳನ್ನ ಸಾಕ್ತಾ ಇದ್ದಾಳೆ. ಆಗಾಗ ನನ್ನ ನೆನಪಿನಲ್ಲಿ ಅಳ್ತಾಳೆ. ಆದ್ರೆ ಜನ ಅವಳಿಗೆ ನೆಮ್ಮದಿಯಿಂದ ಬದುಕೋ ಕೆಲ್ಬಿಡ್ತಾರೆ. ಅವಳೊಬ್ಬ ಹೊಸ ಆಫೀಸರ್ ಬಂದಿದ್ದಾನೆ. ಅವನಿಗೆ 60 ವರ್ಷ ವಯಸ್ಸು. ಅವನು ನನ್ನ ಹೆಂಡತಿ ಮೇಲೆ ಕಣ್ಣಾಗ್ತಾ ಇದ್ದಾನೆ. ಈಗ ಹೇಳು, ಎಲ್ಲಿದೆ ಆತ್ಮ? ಕೇವಲ ಶರೀರ. ಹೊರಡಿಸಿ ನೀನ್ ರಾಜೀನಾಮೆಯನ್ನ. ಇಲ್ಲ, ಇದುವರೆಗೂ ನೀನು ಹಣ ಗುಳು ಮಾಡಿಲ್ಲ, ಆದ್ರೆ ಈಗ ಮಾಡು. ಪ್ರೆಸಿಡೆಂಟ್ ಜೊತೆ ಕಾಂಪ್ರಮೈಸ್ ಮಾಡ್ಕೋ. ನಾನು ಆ ನೀಚ ಮನುಷ್ಯನ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಅವನೊಬ್ಬ ಅಯೋಗ್ಯ. ಅವನ್ನ ಬೈಬೇಡ. ಅವನಿಂದ ನಿನಗೆ ಉಪಯೋಗ ಆಗುತ್ತೆ. ಇನ್ನೊಂದೆರಡು ತಿಂಗಳಲ್ಲಿ ಅವನು ಮಂತ್ರಿ ಆಗ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ? ಅವನು ನಿನಗೆ ಏನು ಮಾಡೋದಿಲ್ಲ, ಏನಾದ್ರೂ ಮಾಡೇ ಮಾಡ್ತಾನೆ. ಹೊರಡಿಸಿ ನಿನ್ ರಾಜೀನಾಮೆಯನ್ನ. ಇಲ್ಲ, ಆ ಹುಡುಗಿಗೆ ನಾನು ಮೋಸ ಮಾಡಿದ್ದೀನಿ. ಅವಳು ನನ್ನಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ನನಗೆ ನನ್ನ ಪಾಪದ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಬಿಟ್ಬಿಡು. ಪ್ರಾಯಶ್ಚಿತ್ತನೇ ಮಾಡಿಕೊಳ್ಳುವುದಾದರೆ ಆತ್ಮಹತ್ಯೆನೇ ಮಾಡ್ಕೊಬಿಡು. ಆದರೆ ಅದರ ಅಗತ್ಯವಿಲ್ಲ. ಹೆಣ್ಣು ಮಕ್ಕಳಿಗೆ ಅಪವಾದ ಹೊಸದೇನಲ್ಲ. ನನ್ನ ನಾಟಕ ದ್ರೋಣಾಚಾರ್ಯನನ್ನು ನೆನಪಿಸ್ಕೋ. ದ್ರೌಪದಿಗೆ ಸಾರ್ವಜನಿಕವಾಗಿ ಅಪಮಾನವಾದಾಗ ದ್ರೋಣಾಚಾರ್ಯ ಅಲ್ಲೇ ಕೂತಿದ್ದ. ಯಾಕೆ ಸುಮ್ಮನಿದ್ದ? ಹೇಳು, ಯಾಕೆ ಸುಮ್ಮನಿದ್ದ? ನೆನಪಿಸ್ಕೋ, ನನ್ನ ನಾಟಕ ದ್ರೋಣಾಚಾರ್ಯನನ್ನು ನೆನಪಿಸ್ಕೋ. ಅರವಿಂದ, ನೆನಪಿಸ್ಕೋ, ನನ್ನ ನಾಟಕ ದ್ರೋಣಾಚಾರ್ಯನನ್ನು ನೆನಪಿಸ್ಕೋ. ಅರವಿಂದ, ನೆನಪಿಸ್ಕೋ. ಇವತ್ತು ಬೆಳಿಗ್ಗೆ ಪಾಂಡವರು ರಾಜಧಾನಿ ಬಿಟ್ಟು ವನವಾಸ ಹೊರಟೋದ್ರು. ಗೊತ್ತಿದ್ದೇನು? ಗೊತ್ತಿದೆ. ಗೊತ್ತಿದ್ದು ಇಷ್ಟೊಂದು ತಣ್ಣನೆ ಉತ್ತರವನ್ನು ಕೊಡೋಕೆ ಹೇಗೆ ಸಾಧ್ಯಮ್ಮ? ಏನ್ ಮಾಡ್ಲಿ? ಚೀರಾಡ್ಲೆ? ಯಾರು ಚೀರಾಡ್ತಾನೆ ಇಲ್ವಲ್ಲ ಅನ್ನೋದೇ ದುಃಖದ ಸಂಗತಿ. ಹಾಗಾದ್ರೆ ನೀನ್ ಚೀರಾಡು. ಇವಾಗ ಏನ್ ಚೀರಾಡ್ಲಿ? ಯಾವಾಗ ಚೀರ್ಬೇಕಾಗಿತ್ತು ಅವಾಗ ಸುಮ್ಮನಿದ್ಬಿಟ್ಟೆ. ಹೇಳಿದ ಹಾಗೆ ನನ್ನ ತಂದೆಯು ಸುಮ್ಮನಿದ್ಬಿಟ್ಟ. ಬೇರೆಯವರು ಸುಮ್ಮನಿದ್ರು. ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ, ಆದ್ರೆ ಅಪ್ಪ ಯಾಕೆ ಸುಮ್ಮನಿರ್ಬೇಕಿತ್ತು? ಈ ಪ್ರಶ್ನೆಯನ್ನ ನನ್ನೇನೆ ಕೇಳ್ತಾ ಇದ್ದಿ? ಹಾಗಾದ್ರೆ ಯಾರನ್ನು ಕೇಳಿ? ನನಗೆ ಸಂಸ್ಕಾರ ಇರೋರು ನೀನು ಅಥವಾ ಅಪ್ಪ ನಿಲ್ಲಿದ್ರೆ? ಹಾಗಾದ್ರೆ ಯಾಕೆ ಹೀಗಾಯ್ತು? ನಿನ್ನ ತಂದೆಯ ಕೇಳಿ. ಇದರ ಅರ್ಥ ಗೊತ್ತಿದ್ದು ಕೂಡ ನನ್ನ ಪ್ರಶ್ನೆಯ ಉತ್ತರವನ್ನು ತಳ್ಳಿ ಹಾಕ್ತಿದ್ಯಾ? ಸಮರ್,
ಎಲ್ರಿಗೂ ನಮಸ್ಕಾರ. ಡ್ರಾಮಾ ವಿದ್ಯಾರ್ಥಿಗಳ 2ನೇ ವರ್ಷದ ಪರೀಕ್ಷಾರ್ಥವಾದಂತಹ ಡ್ರಾಮಾವನ್ನು ಇಂದಿನ ಕೊನೆಯ ಡ್ರಾಮಾವನ್ನಾಗಿ ಇನ್ನೊಬ್ಬ ದ್ರೋಣಾಚಾರ್ಯ ಅಭಿನಯಿಸಿದ್ದೇವೆ. ಈ ಪಾತ್ರಧಾರಿಗಳ ಮತ್ತು ನಿರ್ದೇಶಕರ ಒಟ್ಟು ಕೆಲಸ ಈ ದಿನದ ಅಭಿನಯ. ನಾಟಕದ ವಸ್ತ್ರ ವಿನ್ಯಾಸ ಮಾಡಿರ್ತಕ್ಕಂಥದ್ದು ಭೂಮಿರಾವ್. ಸೆಟ್ ಮತ್ತು ರಂಗ ಪರಿಕರಗಳು ಅವರವರೇ ಮಾಡಿಕೊಂಡಿದ್ದಾರೆ. ಪುನೀತ್ ಮತ್ತು ಆಕಾಶ್ ಮತ್ತು ಪುನೀತ್ ಒಂದಷ್ಟು ಜನ, ಹಾಗೂ ಮುಖವರ್ಣಿಕೆ ಅದು ಕೂಡ ಅವರವರೇ ಮಾಡಿಕೊಂಡಿದ್ದಾರೆ. ಬೆಳಕಿನ ವಿನ್ಯಾಸ ಪುನೀತ್ ಕರ್ತ. ಸಂಗೀತ ಸುಧರ್ಮ ಮತ್ತು ಭೂಮಿಕಾ. ವಾದ್ಯದಲ್ಲಿ ಸುನಿಲ್ ಕುಮಾರ್ ಆರ್. ನಾಟಕದ ನಿರ್ದೇಶನ ಸೋನು ಕುಮಾರ್. ಈ ನಾಟಕವನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತರು ರಾಮಕೃಷ್ಣ ಸರ್ ಅವರಿಗೆ, ಶಿವಣ್ಣ ಸರ್ ಅವರಿಗೆ,